ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಭಾರತ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. 2026 ಟಿ20 ವರ್ಲ್ಡ್ ಕಪ್ ಅನ್ನ ಗೆದ್ದು ಸತತ 2 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದ ಸಾಧನೆಯನ್ನ ಮಾಡಿದೆ. ಮತ್ತೊಂದು ಕಡೆ ಈ ಸಾಧನೆಯನ್ನ ಪಾಕಿಸ್ತಾನದ ಆಟಗಾರರು ಟೀಕಿಸ್ತಾ ಇದ್ದಾರೆ, ನಾಲಿಗೆ ಹರಿಬಿಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶೋಯಬ್ ಅಖ್ತರ್ ಅವರು, ಮಾಜಿ ವೇಗಿ, ಭಾರತ ಕ್ರಿಕೆಟ್ ಅನ್ನ ಸಾಯಿಸ್ತಾ ಇದೆ ಅಥವಾ ಕೊಂದು ಹಾಕ್ತಾ ಇದೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಹಾಗಾದ್ರೆ ಶೋಯಬ್ ಅಖ್ತರ್ ಈ ರೀತಿಯಾಗಿ ಯಾಕೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಬನ್ನಿ ನೋಡೋಣ. ಶೋಯಬ್ ಅಖ್ತರ್ ಅವರು ಖಾಸಗಿ ಚಾನೆಲ್ ಅಲ್ಲಿ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಟೀಮ್ ಇಂಡಿಯಾವನ್ನ ಶ್ರೀಮಂತ ಮಗು ಅಂತ ಹೇಳಿ ಅಣಕಿಸಿದ್ದಾರೆ. ಭಾರತವು ಶ್ರೀಮಂತ ಮಗುವಿನಂತೆ ಆಟ ಆಡ್ತಾ ಇದೆ, ಎಲ್ಲರನ್ನ ಆಟಕ್ಕೆ ಕರೆಯುತ್ತೆ, ಆದ್ರೆ ತಾನೇ ಗೆಲ್ಲಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದೆ. ಅದರಲ್ಲೂ ಮುಖ್ಯವಾಗಿ ಬಿಸಿಸಿಐನ ಆರ್ಥಿಕ ಶಕ್ತಿ ಐಸಿಸಿ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದರಿಂದಾಗಿ ಪಂದ್ಯಾವಳಿಯ ಫಲಿತಾಂಶವನ್ನ ತಮಗೆ ಬೇಕಾದಂತೆ ಬದಲಾಯಿಸಿಕೊಳ್ತಾ ಇದೆ ಅಂತ ಹೇಳಿ ಪರೋಕ್ಷವಾಗಿ ಆರೋಪವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಭಾರತ ಆಡಿದಂತಹ ಎಲ್ಲಾ ಪಿಚ್ಗಳು ಕೂಡ ಫ್ಲಾಟ್ ಪಿಚ್ಗಳು ಆಗಿದ್ವು. ಈ ರೀತಿಯ ಪಿಚ್ಗಳಲ್ಲಿ ಬೌಲರ್ಗಳಿಗೆ ಯಾವುದೇ ರೀತಿಯ ಸಹಾಯ ಇರೋದಿಲ್ಲ. ಹೀಗಾಗಿ ಟೀಮ್ ಇಂಡಿಯಾ ಕ್ರಿಕೆಟ್ ಅನ್ನ ಸಾಯಿಸ್ತಾ ಇದೆ ಅಂತ ಹೇಳಿ ಶೋಯಬ್ ಅಖ್ತರ್ ಅವರು ಟೀಕೆ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಇನ್ನು ಶೋಯಬ್ ಅಖ್ತರ್ ಅವರ ಈ ಹೇಳಿಕೆಯನ್ನ ಭಾರತೀಯರು ಖಂಡಿಸ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗಾ ಜಾಡಿಸ್ತಾ ಇದ್ದಾರೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. For business and personal promotions in Suman TV Kannada, please contact 9686376663.